ಅಖಿಲ ಕರ್ನಾಟಕ ಗಾಣಿಗ ಸಂಘದ ಅಧ್ಯಕ್ಷನಾಗಿದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ದಿನಾಂಕ 11/1/2025 ಶನಿವಾರ ನಮ್ಮ ಸಮಾಜದ ಗುರುಪೀಠವಾದ ಶ್ರೀ ಶ್ರೀ ಶೈಲೇಶ್ವರ ಗಾಣಿಗ ಮಹಾಸಂಸ್ಥಾನ ಮಠದ ಒಂದು ದ್ವಿತೀಯ ವರ್ಷದ ಪೀಠಾರೋಹಣ ಕಾರ್ಯಕ್ರಮ ಇದೆ. ಹಾಗೂ ನಮ್ಮ ನೂತನವಾಗಿ ಕಟ್ಟಿರುವ ಶಾಲಾ ಕಟ್ಟಡ ಮತ್ತು ಪ್ರಸಾದ ನಿಲಯಗಳ ಉದ್ಘಾಟನೆ ಇದೆ. ಇದಕ್ಕೆ ಉದ್ಘಾಟಕರಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ದಾರೆ. ಹಾಗೂ ಪ್ರಸಾದ ಮನೆ ಕಟ್ಟಡ ಉದ್ಘಾಟನೆಯನ್ನ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಎಚ್ ಕೆ ಪಾಟೀಲ್ ಸಾಹೇಬರು ಒಂದು ಗ್ರಂಥವನ್ನ ಸದನ ಶೂರ ಎಂಬ ಗ್ರಂಥವನ್ನ ಬಿಡುಗಡೆ ಮಾಡಲಿದ್ದಾರೆ. ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ಎಸ್ ಸಿ ಮಹದೇವಪ್ಪನವರು ಸ್ವರ್ಣ ಸಂಚಿಕೆಯನ್ನ ಬಿಡುಗಡೆ ಮಾಡಲಿದ್ದಾರೆ. ಮತ್ತೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಗಾಣಿಗರ ಸೂರ್ಯ ಎಂಬ ಗ್ರಂಥವನ್ನ ಬಿಡುಗಡೆ ಮಾಡಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನ ನಮ್ಮ ಜಿ ಎನ್ ವೇಣುಗೋಪಾಲ್ ಅವರು, ನಮ್ಮ ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿಗಳು ಹಾಗೂ ಅಖಿಲ ಕರ್ನಾಟಕ ಗಾಣಿಗ ಸಂಘದ ಗೌರವಾಧ್ಯಕ್ಷರು ವಹಿಸಿಕೊಂಡಿದ್ದಾರೆ. ಮತ್ತೆ ನಮ್ಮ ಸಹಕಾರ ಸಚಿವರು ಕೆ ಎಂ ರಾಜಣ್ಣವರು ಸಾಮಾಜಿಕ ಜಾಲತಾಣದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತೆ ನಮ್ಮ ರಾಜ್ಯಸಭಾ ಸದಸ್ಯರಾದ ಜಿ ಸಿ ಚಂದ್ರಶೇಖರ್ ಅವರು ಗ್ರಂಥಾಲಯ ಕಟ್ಟಡ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಿವರಾಜ್ ತಂಗಡಿಯವರು ಮತ್ತು ನಮ್ಮವರೇ ಆದ ವಿಶೇಷ ಜಿಲ್ಲಾಧಿಕಾರಿ ಬೆಂಗಳೂರು ಜಿ ವಿ ವಸಂತಿ ಅಮ್ಮರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಾಗೂ ನಮ್ಮ ಸಮಾಜದ ಮತ್ತೊಬ್ಬರು ಮುಖಂಡರು ವಿ ಆರ್ ಸುದರ್ಶನ್ ಸಾಹೇಬರು, ನಮ್ಮ ಸಮಾಜದ ಮತ್ತೊಬ್ಬರು ಶಾಸಕರಾದ ದಿನಕರ್ ಕೇಶವ ಶೆಟ್ಟರು ಮತ್ತು ನಮ್ಮ ವಿಜಯ್ ಕುಮಾರ್ ಅವರು ಮತ್ತು ಬಗ್ಡಿ ಗೋಪಾಲ್ ಅವರಂತ ಮಾಜಿ ವಿಧಾನ ಸದಸ್ಯರು ಆಂಧ್ರ ಪ್ರದೇಶ, ಬಿ ಎಲ್ ಕಾಂತರಾಜ ವಿಧಾನ ಪರಿಷತ್ ಸದಸ್ಯರು ಮತ್ತು ನೆಲಮಂಗಲದ ಶಾಸಕರಾದ ಶ್ರೀನಿವಾಸ್ ಅವರು, ಗೌನಿವಾರಿ ಶ್ರೀನಿವಾಸ್ ಅವರು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಜಿ ಎಸ್ ಅಮರನಾಥ್ ಅವರು ಮತ್ತು ಅನಂತ್ ಅವರು ಮೇಯರ್ ಆಗಿದ್ದರು ಮೈಸೂರಿನಲ್ಲಿ. ಅವರು ಈಗ ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಬೇಕು ಅಂತ ಹೇಳಿ ನಾವು ರಾಜ್ಯದ ಮೂಲೆ ಮೂಲೆಗಳಿಗೆ ಪ್ರವಾಸ ಮಾಡಿ ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನಸಂಖ್ಯೆ ನಮ್ಮ ಗಾಣಿಗ ಬಂಧುಗಳು ಸೇರ್ತಾರೆ. ಅಲ್ಲಿ ಒಂದು ಗಾಣಿಗರ ಹಬ್ಬದ ರೀತಿ ಆಚರಣೆಯನ್ನು ನಾವು ಮಾಡಬೇಕು ಅಂದ್ಕೊಂಡು ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಸಮಸ್ತ ಗಾಣಿಗ ಕುಲಬಾಂಧವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೇವೆ. ಹಾಗಾಗಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಕೇಳ್ಕೊತೇನೆ. ನಗರೂರು ಅಂತ ಇದೆ, ನೆಲಮಂಗಲದಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಅದು. ಅಲ್ಲಿ ನಾವು ಇಂದಿನ ಸರ್ಕಾರ ಬಿಜೆಪಿ ನಮ್ಮ ಯಡಿಯೂರಪ್ಪ ಸಾಹೇಬರು ನಮಗೆ ಒಂದು 8 ಎಕರೆ ಜಾಗ ಮತ್ತು 5 ಕೋಟಿ ಹಣವನ್ನು ಒಂದು ಮಠವನ್ನು ಕಟ್ಟಲಿಕ್ಕೆ ಕೊಟ್ಟಿದ್ರು. ಅದನ್ನು ಉಪಯೋಗಿಸ್ಕೊಂಡು ಇವಾಗ ನಾವು ಅಲ್ಲಿ ಒಂದು ಮಠ, ಒಂದು ಶಾಲೆ, ಹಾಸ್ಟೆಲ್ಲು, ದೇವಸ್ಥಾನ, ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದೇವೆ. ಒಂದು 7-8 ವರ್ಷದಿಂದ ಗಾಣಿಗರ ಒಂದು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಅದನ್ನು ಪ್ರತಿ ವರ್ಷ ನಾವು ಒಂದು ಮುಖ್ಯಮಂತ್ರಿಗಳು ಕರೆಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗಿದೆಯಲ್ಲ? ಈಗ 12.5 ಕೋಟಿ ವೆಚ್ಚ ಮಾಡಿ ಕಟ್ಟಡಗಳನ್ನು ಕಟ್ಟಿದ್ದೀವಿ. ಈಗ ಶಾಲೆ ಪ್ರಾರಂಭವಾಗಿದೆ, ಈ ವರ್ಷದಿಂದ ಹಾಸ್ಟೆಲ್ ಪ್ರಾರಂಭವಾಗಿದೆ. ಲೆಟರ್ ಮುಖೇನ ಕೊಟ್ಟಿದ್ದೀವಿ. ಅವ್ರಿಗೆ ಈಗ ಒಂದು ನಿಗಮ ಮಾಡಕ್ ಹೋದ್ರೆ 8 ಮಾಡಬೇಕು. ಒಬ್ರಿಗೆ ಕೊಟ್ಟು ಒಬ್ರಿಗೆ ಮಾಡೋಕ್ಕಾಗಲ್ಲ. ನಮ್ಮ ಪ್ರಕಾರ ಈ ಬಜೆಟ್ನಲ್ಲಿ ಘೋಷಣೆ ಆಗುವಂತ ನಿಶ್ಚಳತೆ ಇದೆ ನಮಗೆ. ಯಾಕಂದ್ರೆ ನಾವು 5 ಬಾರಿ ನಾನು ಅವ್ರ ಹತ್ರ ಹೋಗಿ, ಸ್ವಾಮಿ ನೀವು ಡಿಸೆಂಬರ್ ತಿಂಗಳಲ್ಲಿ ಸಮಾವೇಶದಲ್ಲಿ ಭರವಸೆ ನೀಡಿದ್ರಿ, ಗಾಣಿಗ ಸಮಾಜಕ್ಕೆ ನಿಗಮವನ್ನು ಅನುಷ್ಠಾನ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಅವರು ಈ ಒಂದು ಬಜೆಟ್ನಲ್ಲಿ ಮಾಡುವಂತ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ವಿ. ಹಾಗಾಗಿ ನಾವು ಗಾಣಿಗರೆಲ್ಲ ಸೇರಿ ಅವರನ್ನ ಹಕ್ಕೊತ್ತಾಯ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಸರ್, ಇದರಲ್ಲಿ ಯಾರು ಪ್ರಶಸ್ತಿ ಕೊಡ್ತಾ ಇದ್ದಾರೆ? ಯಾವುದಿಲ್ಲ, ಸನ್ಮಾನ ಯಾವುದೂ ಇಲ್ಲ. ಉದ್ಘಾಟನೆಯನ್ನು ಮಾಡ್ತೇವೆ. ನಮ್ಮ ಗುರುಗಳ ಒಂದು 2ನೇ ವರ್ಷದ ಒಂದು ವಾರ್ಷಿಕೋತ್ಸವ, ಪೀಠಾರೋಹಣ ಮಾಡುವಂತ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ.
ಸನ್ಮಾನಿತರಾಗಿ ಇದ್ದಾರೆ ನಮ್ಮ ದಾನಿಗಳು ಏನಿದ್ದಾರೆ ಈ ಒಂದು ಅಲ್ಲಿ ರೂಮ್ಗಳು ಕಟ್ಕೊಂಡಿದ್ದಾರೆ. ಏನಂದ್ರೆ ಶಾಲಾ ಕೊಠಡಿ ಮತ್ತು ಹಾಸ್ಟೆಲ್ ಕಟ್ಟಡಿಯನ್ನ ಒಬ್ಬೊಬ್ರು ದಾನಿಗಳು ಕಟ್ಕೊಂಡಿದ್ದಾರೆ. ಅವರಿಗೆ ಗೌರವಾರ್ಪಣೆಯನ್ನ ನಮ್ಮ ಸಂಘದ ವತಿಯಿಂದ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೇವೆ. ಅದರಲ್ಲಿ ಸನ್ಮಾನ್ಯ BS ಓಬಳೇಶ್ವರು, ನಿವೃತ್ತ SP ರಾಷ್ಟ್ರಪತಿ ಪುರಸ್ಕಾರ ಅವರಿಗೆ ಮಾಡ್ತಾ ಇದ್ದೇವೆ. ಪೂಜಾ ನರೇಂದ್ರ ಅಂತ ಹೇಳಿ ನಮ್ಮಲ್ಲಿ ವಾಲಿಬಾಲ್ ಅಂತಾರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಕ್ರೀಡಾಪಟು ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾರೆ, ಅವ್ರಿಗೆ ಮಾಡ್ತಾ ಇದ್ದೇವೆ. ಮತ್ತು ಒಬ್ರು ಪ್ರೊಫೆಸರ್ ನಗರೂರು ಅಂತ ಅವ್ರಿಗೂ ಸಹ ನಾವು ಒಂದು ಸನ್ಮಾನವನ್ನು ಅಂದ್ಕೊಂಡಿದ್ವಿ. ವಿಜಯ ಭಾಸ್ಕರ್ ಅಂತ ನಮ್ಮ ಸಮಾಜದ ಹೆಣ್ಮಗಳು ಅಮೆರಿಕದಲ್ಲಿ ನಮ್ಮ ಒಂದು ಸಮಾಜದ ಒಂದು ಶಾಲೆಯನ್ನ ತೆರೆದಿದ್ದಾರೆ, ಅವ್ರಿಗೂ ಸಹ. ಮತ್ತು ನಮ್ಮಲ್ಲಿ ಅಂತಾರಾಷ್ಟ್ರೀಯ ಓಟದಲ್ಲಿ ಚಿನ್ನದ ಪದಕವನ್ನು ಪಡೆದಂತ M. ಯೋಗೇಂದ್ರ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮತ್ತು ರಾಜ್ಯ ಪ್ರಶಸ್ತಿ ವಿಜೇತರು K. ಭೈರಪ್ಪನವರು, ಅವರು 200 ಪುಸ್ತಕಗಳನ್ನ ಬರೆದಿದ್ದಾರೆ ಸೋಷಿಯಾಲಿಟಿ. ಎಲ್ಲಾ ಕಾಲೇಜಲ್ಲಿ ನೀವು ತಾವು ಗಮನಿಸಬಹುದು, ಅವರ ಪುಸ್ತಕವನ್ನ ನಾವು ಓದ್ತೇವೆ. ಅವರಿಗೆ ಸಹ ನಾವು ಒಂದು ಸನ್ಮಾನವನ್ನ ಇಟ್ಕೊಂಡಿದ್ದೇವೆ. ಪ್ರವೀಣ್ ಅಂತ ಹೇಳಿ ನಮ್ಮ ಶಾಲೆಗೆ ಸಲಹೆಗಾರರು, ಅವ್ರಿಗೂ ಸಹ ನಾವು ಒಂದು ಸನ್ಮಾನ ಇಟ್ಕೊಂಡಿದ್ದೇವೆ. ನೋಂದಣಿ ಮಾಡಬೇಕು ಮೊದಲಿಗೆ, ಮಾಡಿ ನಂತರ ನಮಗೆ ಕೊಡಬೇಕು ಬೆನಿಫಿಟ್ ಅಂತ. ಯಾಕೆಂದ್ರೆ ನಾವು ಕರ್ನಾಟಕದಲ್ಲಿ ಬದುಕಿದ್ವಿ ಗಾಣಿಗಳು. ನಾವು ಇಲ್ಲಿವರೆಗೆ ಈ ಸರ್ಕಾರದಿಂದ ₹1 ಬೆನಿಫಿಟ್ ತಗೊಂಡ್ರಲ್ಲ. 2011-12 ನಮಗೆ ಕೊಟ್ಟಂತ ಗಾಣಿಗಳು ಹುಟ್ಟಿ ಸಾವಿರಾರು ವರ್ಷ ಆಯ್ತು. 50 ವರ್ಷದಲ್ಲಿ ಸ್ವತಂತ್ರ ಬಂದ 50 ವರ್ಷ ಆಯ್ತು. ಒಂದೇ ಒಂದು ಅಡಿ ಜಾಗ ಕೊಟ್ಟಿಲ್ಲ ನಮ್ಗೆ. ಏನೋ ಯಡಿಯೂರಪ್ಪ ಬಡವತ್ತು ಮಾಡಿ ಕೊಟ್ಟಿದ್ರು, ಅದನ್ನ ಒಳ್ಳೆ ಉಪಯೋಗ ಮಾಡಿ ತಾವು ಬನ್ನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಆ ಮಟ್ಟದ ಅಭಿವೃದ್ಧಿ ಕಾರ್ಯವನ್ನು ನಮ್ಮ ಪರಮ ಪೂಜ್ಯರು ಮಾಡಿದ್ದಾರೆ. ಅದೆಲ್ಲ ಇಲ್ಲಿ ಹಿಂದ್ಗಡೆ ಫೋಟೋ ಹಾಕಿದ್ವಿ. ಇದೆಲ್ಲ ಆಕ್ಚುಲಿ ಇರೋಂಥ ಫೋಟೋ.